ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ್ವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಪಂಚಾಯತ್ ಚುನಾವಣೆಗಳು ಇಲ್ಲಿ ಬಂದು ಬಿಟ್ಟು ಘೋಷಣೆ ಆಗಿದೆ. ಈ ಸಂದರ್ಭದಲ್ಲ JDS ಮತ್ತು ನಮ್ಮ BJP ಯಾವ ರೀತಿಯಾಗಿ ಹೋಗ್ಬೋದು, ಮುನ್ನಡಿಬೋದು. ಯಾಕಂದರೆ ಇಬ್ಬರಲ್ಲೂ ಒಂದು ಕಡೆ ಎಚ್ಚರಿಕೆ ಸೇಮ್ ಆಗ್ಬೇಕಂತೇಳಿ ಕನಸ್ಕೊಳ್ತಾ ಇದ್ದಾರೆ, ಇನ್ನೊಂದು ಕಡೆ BJPಯಿಂದ ವಿಜೇಂದ್ರ ಅವರು ಮಾಡೇ ತಿರ್ಬೇಕು ಸೇಮ್ ಅನ್ನುವಂಥ ಕನಸಿನಲ್ಲೇ ನಮ್ಮ ಯಡಿಯೂರಪ್ಪನವರು ಇದ್ದಾರೆ. ಹೀಗಾಗಿ ಇಂಥ ಸಂದರ್ಭದಲ್ಲೇ ಇಬ್ಬರು ಹೊಂದಾಣಿಕೆಯಾಗಿ ಯಾರು ಆಗ್ಬೋದು ಮುಂದಿನ CM. ಯಾಕಂದರೆ ಈ ಒಂದು ಪಂಚಾಯತ್ ಚುನಾವಣೆಗಳು ಗ್ರಾಮ ಪಂಚಾಯತಿ, ಅದೇ ಕಾಲಕ್ಕೆ ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಈ ಮೂರು ಚುನಾವಣೆಗಳು ಮುಂದಿನ ಚುನಾವಣೆಗೆ ಒಂದು ಇವತ್ತೇನಪ್ಪ ಅಂದರೆ ಸ್ಟೆಪ್ಸ್. ಇದರರ್ಥ ಈ ಸಂದರ್ಭದಲ್ಲೇ ಪಕ್ಷದ ನೆಲೆಯಲ್ಲೇ ಎಲೆಕ್ಷನ್ ಆಗದೆ ಹೋದರೂ ಇದರಿಂದ ಪಕ್ಷಗಳು ನಿಶ್ಚಿತವಾಗಿ ಇದ್ದೇ ಇರ್ತಾವೆ, ಅದರಲ್ಲಿ ಎರಡು ಮಾತಿಲ್ಲ. ಅದರಲ್ಲೂ ಈಗಾಗಲೇ ದೇವೇಗೌಡರು ನಮ್ಮ ಮೈಸೂರು ಭಾಗದಲ್ಲಿ ನಾವು ಸ್ವತಂತ್ರವಾಗಿ, ಉತ್ತರ ಕನ್ನಡದ ಕೆಲವು ಭಾಗ ಸ್ವತಂತ್ರವಾಗಿ ನಾವು ಚುನಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಬೆಂಗಳೂರು ಗ್ರೇಟರ್ದಲ್ಲೇ 95 ಸೀಟ್ಗಳನ್ನ ಕೇಳ್ತಾ ಇದ್ದಾರೆ, 100 ಎಲಾವರ ಕೇಳ್ತಾ ಇದ್ದಾರೆ. ಮತ್ತು ಅದೇ ಕಾಲಕ್ಕೆ ಇನ್ನೊಂದು ಮುಂದಿನ ಚುನಾವಣೆ ನೆಕ್ಸ್ಟ್ 2028ರಲ್ಲೇ ನಮಗೆ 100 ಸೀಟ್ಗಳು ಬೇಕು ಅನ್ನೋದು, 2024ರಲ್ಲಿ 100 ಸೀಟ್ಗಳು ಬೇಕು ಅನ್ನೋಂಥ ಡಿಮಾಂಡ್ ಇಟ್ಟಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವೆಲ್ಲನೂ ಒಪ್ಪಬಹುದಾ BJP? ಏಕೆಂದರೆ ಈಗಾಗಲೇ